ನಿನ್ನೆ ಬಂದ್ ಸಂದರ್ಭದಲ್ಲಿ ನಾನು ಹಸಿರು ಶಾಲನ್ನ ಹಾಕೊಂಡು ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ರೈತರ ಪರವಾಗಿ ಇಡೀ ಕಾಂಗ್ರೆಸ್ ಪಕ್ಷ ಧ್ವನಿಯನ್ನು ಎತ್ತಿ ಬೆಂಬಲವನ್ನು ವ್ಯಕ್ತಪಡಿಸಿತು. ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಶಾಲ್ಗೆ ಶಕ್ತಿ ಹೋಗಿದೆ, ಕಾಂಗ್ರೆಸ್ ಶಾಲ್ಗೆ ವ್ಯಾಲ್ಯೂ ಇಲ್ಲ, ಅದಕ್ಕೋಸ್ಕರ ಹಸಿರು ಶಾಲ್ ಹಾಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋ ದಿಟ್ಟಿನಲ್ಲಿ ಅವರು ಮಾತನಾಡಿದ್ರು. ನಾನು ಹೇಳಿದೆ, ಹೌದು, ಅದೇ ಕಾಂಗ್ರೆಸ್ ಶಾಲೆ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ದು, ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದು ಅಂತ ಹೇಳಿದೆ ಬಹಳ ಗೌರವದಿಂದ. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷನಾಗಿ, ಒಬ್ಬ ಕಾರ್ಯಕರ್ತನಾಗಿ ಈ ಶಾಲನ್ನ, ಈ ತ್ರಿವರ್ಣ ಧ್ವಜವನ್ನ ಹೀನಾಯವಾಗಿ ಯಾರದೋ ಕೈಲಿ ಬಯಸ್ಕೊಂಡು ಕೂತ್ಕೊಳ್ಳಿಕ್ಕೆ, ಇದರ ಅಗೌರವನ್ನ ಹಾಳು ಮಾಡಲಿಕ್ಕೆ ನಾನು ತಯಾರಿಲ್ಲ. ಆ ದೃಷ್ಟಿಯಿಂದ ಇವತ್ತು ನಾನು ಹೇಳಿದ್ದೇನೆ, ಇದೇ ಶಾಲೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡ್ತು, ಈ ದೇಶಕ್ಕೆ ಪ್ರಧಾನಮಂತ್ರಿ ಮಾಡಿದೆ, ಈ ರಾಜ್ಯಕ್ಕೆ ಇವ್ರನ್ನು ಮುಖ್ಯಮಂತ್ರಿ ಮಾಡಿದೆ ಅಂತ ಹೇಳಿದ್ದೇನೆ. ಸೊ ಅಂತ ನೀಚ ರಾಜಕಾರಣ, ಆ ಬ್ಲಡ್ ಡಿ ಕೆ ಶಿವಕುಮಾರ್ ಇಲ್ಲ. ಕುಮಾರಸ್ವಾಮಿ ಅವರೇ, ನೀವು ನನ್ನನ್ನು ಕಳೆದ 30 ವರ್ಷದಿಂದ ಹೋರಾಟವನ್ನು ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀರಿ, ಮಾಡಿದ್ದೀನಿ ಅನ್ನೋದು ಕೂಡ ನೋಡಿದ್ದೀರಿ. ಪಾಪ ಯಾಕೋ ನಿಮಗೆ ಟೆನ್ಷನ್ ಇದೆ, ಅರ್ಥ ಆಗ್ತದೆ. ನಿಮ್ಮದೇ ಆದಂಥ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ನನಗೇನು ಯಾವ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಇಲ್ಲ. ನಿಮ್ಮ ಕೆಳಗಡೆ ಕೆಲಸ ಮಾಡಿದ್ದೇನೆ, ನಿಮ್ಮ ಗೌರವನ ಕೊಡ್ತೇನೆ, ಇವತ್ತು ಕೊಡ್ತೇವೆ, ನಾಳೆನೂ ಕೊಡ್ತೇವೆ. ನಿಮ್ದೇನು ಬೇಕೋ ನಿಮ್ಮ ಪಕ್ಷ ಸಂಘಟನೆ ಮಾಡಿ, ನಿಮ್ಮೆಲ್ಲರೂ ಕೂಡ ನಾವೇನು ಗೌರವ ಕೊಡಬೇಕೋ, ಹಿರಿಯರು ಕೊಡಬೇಕು, ಕೊಡ್ತೀವಿ. ಆದರೆ ನಮ್ಮ ಪಕ್ಷದ ಸ್ವಾಭಿಮಾನ, ವೈಯಕ್ತಿಕವಾದ ಸ್ವಾಭಿಮಾನ ಮಾರ್ಕೊಳ್ಳಿಕ್ಕೆ ನಾನಂತೂ ಸಿದ್ಧ ಇಲ್ಲ. ಇಷ್ಟು ಮಾತ್ರ ಹೇಳ್ತೇನೆ. ನಮಸ್ಕಾರ.